ಮುಂದಿನ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧ ಸಂಸದರು ಶಾಸಕರ ಅಭಿಪ್ರಾಯವನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಸಂಗ್ರಹಿಸಿದ್ದಾರೆ. ಈ ಕಡೆಗೆ ಮತ್ತೊಂದೆಡೆಗೆ ಸಮಸ್ಯೆಗಳೆಲ್ಲ ವಿಜೇಂದ್ರನೇ ಕಾರಣ ಅಂತ ರೆಬಲ್ ಶಾಸಕರ ಆರೋಪ ಅವರಿಂದಿನಂತೆ. ಗುಪ್ತ ಮತದಾನಕ್ಕೆ ಅವಕಾಶ ನಿಮ್ಮನ್ನೇ ಉಚ್ಚಾಟನೆ ಮಾಡಬೇಕು ಪಾರ್ಟಿಯಿಂದ. ಸಮಯ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನ ಆ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳಿಬೇಕು. ಯಾರೋ ಹೇಳ್ತಿದ್ದಲ್ಲ ಅವ್ರ ಹೆಸರು ಕೇಳಕ್ಕೆ ನಮಗೂ ನಿಮ್ ಪಕ್ಷದ ಹೆಸರು ಕೇಳಕ್ ಅಸಹ್ಯ ಆಗ್ತಿದೆ. ಎದುರುಗಡೆ ಬಂದ್ರೆ ಥೂ ಅಂತ ಉಗಿಬಹುದು, ನೀವ್ ಯಾರು ಬರ್ತಿಲ್ವೇ? ಬಂದ್ರು ಉಗಿಬಹುದು, ಉಗಿದ್ಬಿಟ್ಟು ನಾನೇ ಟವಲ್ಲೂ ಕೊಡ್ತೀನಿ. ನೋಡಿದ್ರ ಚಿಕ್ಕಪ್ಪ ಅವ್ನ್ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ನಾವ್ ದಂಡ ಪಿಂಡ್ಗಳೇ ಇರ್ಬೋದು, ಬೇವರ್ಸಿಗಳೇ ಇರ್ಬೋದು, ಅನ್ ಮಾತ್ರಕ್ಕೆ ಇವ್ರ ಈ ತರ ಎಲ್ಲ ಮಾತಾಡ್ಬೋದಾ? ಖರ್ಚಿಪ್ ಇಟ್ಕೊಂಡಿರ್ತೀನಿ, ಒಂದು 50-100 ಒಬ್ಬೊಬ್ರಿಗೆ ಹಾಕೊಡ್ತೀನಿ, ವರ್ಸ್ಕೊಂಡು ಹೋಗಿ ಬೇಕಿದ್ರೆ. ಲಜ್ಗೆಟ್ಟವ್ರುಗಳು ನೀವು. ಯಾರು? ರಾಜ್ಯ ಬಿಜೆಪಿ ಅವರು. ಮೋದಿ ಹೆಸರಿನಲ್ಲಿ ಅನ್ನ ತಿನ್ನುವಂತಹ ಬಂಡ ಗಿರಾಕಿಗಳು ನೀವು. ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ರಾಷ್ಟ್ರೀಯತೆ ಎಂಬ ಒಂದು ರಕ್ಷಣಾ ಕವಚವನ್ನು ಇಟ್ಟುಕೊಂಡು ರಾಜ್ಯದ ಜನರನ್ನ ಭಯಂಕರ ಪೆದ್ದರು ಮತ್ತು ಮೂರ್ಖರು, ಇವರನ್ನು ನಾವು ಹೇಗೆ ಬೇಕಾದರೂ ನಡೆಸ್ಕೋತೀವಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಹೆಸರಿನಲ್ಲಿ ಅಂತ ಬಂದಿರುವಂತಹ ದುರುಳರು, ದುಷ್ಟರು, ದರೋಡೆಕೋರರು ನೀವು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಪ್ರಜಾಪ್ರಭುತ್ವವಾಗಿ ದರೋಡೆಕೋರರು ಅಂದ್ರೆ ಬ್ಯಾಂಕ್ ದರೋಡೆ ಮಾಡ್ತಾರಲ್ಲ ಆ ಟೈಪ್ ಅಲ್ಲ. ಅದು ಅಧಿಕಾರ ಬಂದಾಗ ಮಾಡ್ಕೋತಾರ ಅವ್ರವ್ರಿಗೆ ಬೇಕಾದವರು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನನ್ನ ಮಗಂದು ಇಂತಹ ದುರುಳರು, ದುಷ್ಟರು ಮತ್ತು ಮೇಲ್ನೋಟಕ್ಕೆ ಒಂದು ದೊಡ್ಡ ಶಿಸ್ತಿನ ಪಕ್ಷ ಅಂತ ಹೇಳಿಕೊಂಡು ಓಡಾಡುವಂತಹ ಬಣ್ಣ ಬದಲಿಸುವ ಗೋಸಂಬೆಗಳು ನೀವು. ನಿಮ್ಮ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಿದ್ವಿ? ನಮಗೆ ಅಸಹ್ಯ ಆಗ್ಬಾರ್ದಾ? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಇದ್ರಲ್ಲಿ ಹಾಗಾದ್ರೆ ಅಪರಾಧಿ ಯಾರು? ಯತ್ನಾಳ ಅಲ್ಲ, ಮತ್ಯಾರು ಸರ್? ಜಾರಕಿಹೊಳಿನ ಅಲ್ಲ, ಇವ್ರು ಯಾರು ಅಲ್ಲ. ಹೈಕಮಾಂಡ್ ಏನಾದ್ರು ಐದರ್ ಇಟ್ ಇಸ್ ನರೇಂದ್ರ ಮೋದಿ ಆರ್ ಅಮಿತ್ ಶಾ ಆರ್ ನಡ್ಡಾ. ಅವರೇ ಜವಾಬ್ದಾರಿ. ಯಾರೋ 3 ಜನದಲ್ಲಿ ನೀವು ಒಬ್ಬರು ಅಪರಾಧಿ ಅದರಲ್ಲಿ. ಈಗ ಎಲ್ಲ ನನ್ನ ಬುಡಕ್ಕೆ ಬರ್ತದಲ್ಲಪ್ಪ. ನೀವೇ ಅಪರಾಧಿಗಳು. ಆಯ್ಕೆ ಮಾಡಿದ್ದಕ್ಕೆ ಕರ್ನಾಟಕಕ್ಕೆ ರಾಜಕೀಯವಾಗಿ ಪಕ್ಷದ ವಿಚಾರದಲ್ಲಿ ಧೋಕಾ ಮಾಡಿದವರು 3 ಜನದಲ್ಲಿ ಯಾರು ಅಂದ್ರೆ ನೀವು 3 ಜನದಲ್ಲಿ ಯಾರೋ ಒಬ್ರು, ಅಷ್ಟು ಮಾತ್ರ ಹೇಳಬಲ್ಲೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಮ್ಮ ಮುಖ ತೋರಿಸಿ ವೋಟ್ ಕೇಳ್ತೀರಿ, ಇಲ್ಲಿ ನಡೀತಿರೋದನ್ನ ರಿಪೇರಿ ಮಾಡದಿದ್ರೆ ನಿಮ್ಮ ಮುಖ ಯಾಕೆ ತೋರಿಸ್ತೀರಿ ಬಂದು? ನಿಮ್ಗೆ ನಾಚಿಕೆ ಇಲ್ವಾ? ಮನ ಮರ್ಯಾದೆ ಇಲ್ವಾ ನಿಮ್ಗೆ? ಹಂಗಾರೆ ಬಿಡಿ ಸರ್, ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ?